ಚೈನೀಸ್ ಪಾಕೆಟ್ ಆಲ್ ಬೈಕಲ್ಲಿ ಶಬ್ದ ಬರೇ ಬರ್ತದೆ ನೋಡಿ, ಲೂಸ್ ಆಗ್ತದೆ ಚೈನು, ಶಬ್ದ ಬರ್ತಾನೆ ಇರ್ತದೆ. ನಾವು ಹೋಗ್ಬಿಟ್ಟು ಗ್ಯಾರೇಜಲ್ಲಿ ನಾವು ಬಿಡ್ತೀರಿ, ನಾವು ಅಲ್ಲಿ ಹೋಗ್ತಾನೆ ನಾವು ಚೈನ್ ಅವರು ರೆಡ್ ಮಾಡ್ತಾರೆ, ಆಯಿಲ್ ಎಲ್ಲ ಹಾಕಿ ನಮ್ಗೆ ಅವರು ಕಟ್ಸ್ಬಿಡ್ತಾರೆ ಅಷ್ಟೇ. ಇದು ಚಿಕ್ಕದು ವೀಲ್ ಐತಲ್ಲ, ಇದೂ ನಾವು ಬಿಚ್ಚಾಕ್ಬಿಟ್ಟು ನಾವು ಇದು ಕ್ಲೀನಾಗಿ ನೋಡ್ಕೊಬೇಕು. ಅದು ನೋಡಿ, ಇದು ನಾವು ಬಿಚ್ಚಿ ನಾವು ನೋಡಿದ್ರೆ ಇದ್ರಾಗ ಆಯಿಲು ಇಲ್ಲ, ಇದ್ರಾಗ ಗಿರೀಸು ಇಲ್ಲ, ಏನಿಲ್ಲ, ಫುಲ್ ರಫ್ ಐತಲ್ಲ ಇದು. ಅದಕ್ಕೆ ಇದರಲ್ಲಿ ಇದೇ ಥರ ಪ್ರಾಬ್ಲಮ್ ಇದ್ರೆ ಇದ್ರಾಗ ಒಂಥರ ಶಬ್ದ ಬರ್ತದೆ. ಅದು ಹೆಂಗಪ್ಪ ಬರ್ತದೆ ಅಂದರೆ ಟಕ 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 ಅಂತ ಬರ್ತದೆ, ಇಲ್ಲಾಂದ್ರೆ ಕಿಟ್ ಕಿಟ್ ಬರ್ತದೆ ಶಬ್ದ. ಇದು ಅದೇ ಥರ ಅದು ಬರಬಾರ್ದು ಅಂತ ಶಬ್ದ ಅಂತ ನಾವು ನೋಡಿ. ಇದಕ್ಕೆ ಒಳಗಡೆ ನಾವು ಬಿಚ್ಚಿದ್ದು ಗ್ರೀಸಿಂಗ್ ಎಲ್ಲ ಹಾಕ್ಬಿಟ್ಟು ನಾವು ಹಾಕಿದರೆ ಇವಾಗ ಸ್ಮೂತ್ ಆಗಿರ್ತದೆ ವೀಲ್. ಇದು ತಿರ್ಗಾ ನೋಡಿ, ಅದು ವೀಲ್ ನಾವು ಫಿಟ್ಟಿಂಗ್ ಮಾಡಿದ ಮೇಲೆ ತಿರ್ಗಾ ನಾವು ಅಲ್ಲೇ ನಾವು ತಿರ್ಸ್ಬೇಕು, ಅದು ಶಬ್ದ ಬರ್ತದಿಲ್ಲ ಅಂತ ನೋಡಿ, ಶಬ್ದನೇ ಬರ್ತಾ ಇಲ್ಲ ಅದು. ತಿರ್ಗಾ ಇದು ನಾವು ಕ್ಲಾಂಪ್ 2 ಬೋಲ್ಟ್ ಅದು ಹಾಕ್ಬಿಟ್ಟು ನಾವು ಅದು ಫುಲ್ ಟೈಟ್ ಮಾಡಿಬಿಟ್ಟು ನಾವು ತಿರ್ಗಾ ಅದೇ ಥರ ನಾವು ತಿರ್ಸ್ಬೇಕು ಅದು ವೀಲ್. ಅದು ವೀಲ್ ತಿರ್ಸಿಲ್ಲ ಅಂದರೆ ತಿರ್ಗಾ ನಮ್ಗೆ ಅದು ಪ್ರಾಬ್ಲಮ್ ನಮ್ಗೆ ಅದು ಗೊತ್ತಾಗಲ್ಲ. ಅದು ನೋಡಿ, ಇದು ಫುಲ್ ಟೈಟ್ ಮಾಡಿಬಿಟ್ಟು ನಾವು ಅದು ವೀಲ್ ತಿರ್ಗಾ ನಾವು ತಿರ್ಸ್ಬೇಕಾ ನೋಡಿ, ಶಬ್ದನೇ ಬರ್ತಲ್ಲ. ತಿರ್ಗಾ ಅದ್ರ ಮೇಲೆ ನಾವು ಗ್ರೀಸ್ ಹಾಕ್ಬೇಕಾ. ಯಾಕಪ್ಪ ಗ್ರೀಸ್ ಹಾಕ್ಬೇಕಂದ್ರೆ ಅದು ಒಳಗಡೆ ಇರೋ ತಿರ್ಗಾ ಏನೋ ಖಾಲಿ ಆದರೆ ಇದೇ ಗ್ರೀಸ್ ಅದಕ್ಕೆ ಅದು ಕಂಟ್ರೋಲ್ ಮಾಡ್ಕೊತದೆ ನೋಡಿ. ಕೆಲಸ ಎಲ್ಲ ಮುಗೀತಿದ್ದು ಸೂಪರ್.